ಇಲ್ಲಾಂದ್ರೆ ಇವತ್ತು ಫಾದರ್ಸ್ ಡೇ ಲೆಕ್ಕದಲ್ಲಿ ನಮ್ಮ ಚಿಂಟು ನೂಡಲ್ಸ್, ಈ ನೂಡಲ್ಸ್ ಹೇಗೆ ಮಾಡಿದ್ದಾರೆ ಅಂತ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇವತ್ತು ಫಾದರ್ಸ್ ಡೇಗೆ ನಮ್ಮ ಚಿಂಟು ಸ್ಪೆಷಲ್ಲಾಗಿ ಡಿನ್ನರ್ ರೆಡಿ ಮಾಡ್ತಾ ಇದ್ದಾನೆ. ಇವನು ಮಾಸ್ಟರ್ ಶೆಫು ನಮ್ಮ ಚಿಂಟು. ಏನು ಸ್ಪೆಷಲ್ ಮಾಡ್ತಾರಂದರೆ ಆಶಿಕ ಮತ್ತು ಚಿಂಟು ಸೇರಿ ಏನೋ ತಂದಿದ್ದಾರೆ. ನಾನು ಏನು ಅಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲ, ಜ್ವರ. ಸುಮಾರು ದಿವಸ ಆಯ್ತು ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ, ವೀಡಿಯೋ ಮಾಡಿಲ್ಲ. ಈಗ ಅದಕ್ಕೆ ಇವತ್ತು ಸ್ವಲ್ಪ ಎದ್ದಿದ್ದಕ್ಕೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಚಿಂಟು ಇವಾಗ ಏನು ಮಾಡ್ತೀಯ ಇವಾಗ? ಬಾಯ್ಲಿ ಅವನ ಹತ್ರನೇ ಕೇಳೋಣ ಏನು ಮಾಡ್ತೀಯ ಅಂತ. ಏನು ಮಾಡ್ತೀಯ ಮಗನೇ? ನೂಡಲ್ಸ್. ನೋಡಿ, ನೂಡಲ್ಸ್ ಮಾಡ್ತಾನಂತೆ, ಸ್ಪೆಷಲ್ಲಾಗಿ ನೂಡಲ್ಸು. ನೋಡೋಣ, ಅವನೇ ಬರುವಾಗೆಲ್ಲ ತಂದಿದ್ದಾನೆ. ಇಲ್ಲಿ ನೋಡಿ ಇಲ್ಲಿ ನೂಡಲ್ಸ್ ತಂದಿದ್ದಾನೆ. ಅದಕ್ಕೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಟೊಮಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಆಮೇಲೆ ಇವಾಗ ಆಶಿಕ ಮಸಾಲ ತಂದು ಹೋಗಿ ನೂಡಲ್ಸ್ ಮಾಡೋಕ್ಕೆ. ಇವಾಗ ಮಸಾಲ ಅದು ಇದ್ರದ್ದು ಸಿಜ್ವಾನ್ ಒಂದು ಇದ್ರದ್ದು ರೈಸ್ ನೂಡಲ್ಸಿಂದು ಇವಾಗ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಮಾಸ್ಟರ್ ಶೆಫು. ಇಲ್ಲೇ ನಿಂತಿದ್ದಾರೆ ನೋಡಿ, ಏನೋ ತಿಂತಾ ಇದ್ದಾರೆ, ಮೇಯ್ತಾ ಇದ್ದಾರೆ. ಏನು ಮಗದು? ಕಬಾಬ್. ಓ ನೋಡಿ, ಕಬಾಬ್ ತಿಂತಾ ಇದ್ದಾನೆ. ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮಾಡೋದು ಮಾತ್ರ ಅವನು, ರೆಡಿ ಮಾಡಿ ಕೊಡೋದೆಲ್ಲ ನಾನು. ನೋಡೋಣ, ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಆಶಿಕನ್ ಮತ್ತು ಚಿಂಟು ಅವರಿಬ್ಬರು ಸೇರಿ ಮಾಡ್ತಾರಂತೆ. ನಮ್ಮ ಚಿಂಟುದು ಅಡುಗೆ ಸ್ಟಾರ್ಟ್ ಆಯ್ತು. ಎಷ್ಟಿದೆ ನೋಡಿ, ಇಲ್ಲಿ ನೋಡಿ, ಕೈಯಲ್ಲಿ ಇಟ್ಕೊಂಡು ಕೂತಿದ್ದಾನೆ. ಇಲ್ಲಿ ನೀರು ಇಟ್ಟಿದ್ದೀವಿ. ಇದರಲ್ಲಿ ಫಸ್ಟ್ ನೂಡಲ್ಸ್ ಬೇಯಕ್ಕೆ ಇಡಬೇಕು, ಅದಕ್ಕೆ ನೀರು ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಆಗಲ್ಲ ಅಂತ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಇದು ನೀರು ಕುದಿಬೇಕು ಫಸ್ಟಿಗೆ. ಎಲ್ಲ ನಾನೇ ರೆಡಿ ಮಾಡಿಕೊಡೋದು. ಆಮೇಲೆ ಏನಿದ್ರು ನಮ್ಮ ಚಿಂಟುದ ಕೆಲಸ ಸ್ಟಾರ್ಟ್ ಅಲ್ಲ ಚಿಂಟು? ನೋಡಿ, ಅವನು ಇವಾಗ ಯಾವಾಗ ಮಾಡೋದು ತಿನ್ನೋದು ಅಂತ ಕಾಯ್ತಾ ಇದ್ದಾನೆ. ತಿನ್ಬಾಡಿ ಹಂಗೆ ಹೊಟ್ಟೆನ ಸೈಡಲ್ಲಿ ಮಾಡಿ ಒಂಚೂರು ತೆಗ್ದಿಟ್ಟಿರಾಯ್ತಾ. ಸ್ವಲ್ಪ ಕರೆಂಟ್ ಹೋಗಿದೆ, ಇವಾಗ ಕರೆಂಟ್ ಇಲ್ಲ. ಯಾಕಪ್ಪ ಅಂತ ಗೊತ್ತಿಲ್ಲ, ಕರೆಂಟ್ ತೆಗೆದ್ರು. ನಮ್ಮ ಚಿಂಟು ವೆಯ್ಟ್ ಮಾಡ್ತಾ ಇದ್ದಾನೆ ಯಾವಾಗ ತಿನ್ನೋದು ಅಂತ ಕಾಯ್ತಾ ಇದ್ದಾನೆ. ಅಲ್ಲ ಚಿಂಟು? ಯಾರಿಗೆಲ್ಲ ಇದು ನೂಡಲ್ಸು? ಯಾರಿಗೆ? ಬಾಯಿ ಬಿಟ್ಟು ಮಾತಾಡಬೇಕು. ಹಾಂ, ಎಲ್ಲರಿಗೂ. ಹೌದಾ? ಎಲ್ರಿಗೂ ಮಾಡಿ ಕೊಡ್ತಾನಂತೆ. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಿಂಟು ನೂಡಲ್ಸ್ ಮಾಡಿ ಕೊಡ್ತಾನಲ್ಲ ಚಿಂಟು? ನೋಡಿ, ಅವನೇ ಹೇಳ್ತಿದ್ದಾನೆ ನೋಡಿ. ಇನ್ನೊಬ್ರು ಇಲ್ಲಿ ಕೂತಿದ್ದಾರೆ ಸೈಡಲ್ಲಿ ನೋಡಿ. ಒಬ್ಬ ಚೇರ್ ತಗೊಬರ್ತಾ ಇದ್ದಾನೆ, ಯಾಕಂದ್ರೆ ಅವನಿಗೆ ಸ್ಟವ್ ಹೈಟ್ ಕಮ್ಮಿ ಇದ್ದಾನಲ್ಲ, ಅದಕ್ಕೆ ಚೇರ್ ಇಟ್ಕೊಂಡು ಅಡುಗೆ ಮಾಡ್ತಾನೆ ಇವಾಗ. ಬಾ ಹತ್ತು ನೋಡಿ. ಈಗ ಚಿಂಟು ಅಡುಗೆ ಸ್ಟಾರ್ಟ್. ಸುಮಾರು ಬೇಕಾ? ನೀರು ಕುದಿಬೇಕು ಫಸ್ಟಿಗೆ. ಅಲ್ಲ, ಅವಾಗ ಕಬಾಬ್ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಪಾತ್ರೆ ಇಟ್ಟಿದ್ವಲ್ಲ ಬಿಸಿ, ಅದಕ್ಕೆ. ಇಲ್ಲಿ ಅಲ್ಲಿಟ್ಟಿರೋದು ಇಲ್ಲಿತ್ತು. ಹೌದಾ? ನಿಧಾನ ಹಾಕು. ಇನ್ನೊಂದನ್ನ ಬೇಡ, ಒಂದು ಸಾಕಾಗಲ್ಲ. ಕರೆಂಟ್ ಬಂದು ಹಾಕು. ಚೂರು ಆಯಿಲ್ ಹಾಕು, ಅಂಟು ಹಿಡಿಯಲ್ಲ. 5 ನಿಮಿಷ ಬೇಯಬೇಕದು. ನಮ್ಮ ಚಿಂಟು ಕಾಯ್ತಾ ಇದ್ದಾನೆ ನೋಡಿ, ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾ ಇದ್ದಾನೆ. ಟೇಬಲ್ ಫ್ಯಾನ್ ಅಂತೆ, ನಮ್ಮ ಮನೇಲಿ ಟೇಬಲ್ ಫ್ಯಾನ್ ಇಲ್ಲ. ಕಾಯ್ತಾ ಇದ್ದಾನೆ, ಅವನಿಗೆ ಹಸುವಾಗುತ್ತಂತೆ. ಎಷ್ಟೊತ್ತಿಗೆ ಮಾಡಿಕೊಡ್ತೀರಾ ಅಂತ ಕಾಯ್ತಾ ಇದ್ದಾನೆ ಇವಾಗ. ನೋಡಿ, ಎಲ್ಲಿ ಕೂತ್ಕೊಂಡಿದ್ದಾನೆ, ಸೆಲ್ಫಲ್ಲಿ ಕೂತ್ಕೊಂಡು ತಿರ್ಸ್ತಾ ಇದ್ದಾನೆ ನೋಡಿ. ಬಿಸಿದೆ ಸ್ಟವ್ ಹತ್ರ, ಸ್ವಲ್ಪ ಜಾಗ್ರತೆ ಇರಬೇಕು. ಇದು ಮ್ಯಾಗಿ ಥರ ಇಲ್ಲ, ಇದು ಹುಳ ಥರ ಇದೆ. ಮ್ಯಾಗಿ ಥರ ಆಗಬೇಕಾ? ಆಯ್ತು, ಮ್ಯಾಗಿ ಥರ ಇರು, ಅದಾಗಲಿ.
ನೋಡಿ ಫ್ರೆಂಡ್ಸ್, ನಾನು ಕ್ಯಾಪ್ಸಿಕಮ್ ತಿಂತಾ ಇದ್ದೀನಿ, ಹಸಿ ತಿಂತಾ ಇದ್ದೀನಿ. ಹಸಿ ತಿನ್ಬೇಕು, ಹೆಲ್ತಿಗೆ ಒಳ್ಳೇದು. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು, ಬೀಟ್ರೂಟು ಎಲ್ಲ ವೆಜಿಟೇಬಲ್ಸಲ್ಲೂ ಒಂದೊಂದು ವಿಟಮಿನ್ ಇರುತ್ತೆ. ಎಲ್ಲ ವೆಜಿಟೇಬಲ್ಸನ್ನು ಹಸಿ ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ಮೊಳಕೆ ಕಾಳು ತಿನ್ನಬೇಕು, ಸ್ಕಿನ್ನಿಗೆ ಒಳ್ಳೆಯದು, ಹೇರಿಗೆ ಒಳ್ಳೆಯದು. ಅದೆಲ್ಲ ಆಶಿಕಂಗೆ ಹೇಳಿದ್ರೆ ನೀನೇ ತಿನ್ನು ಅಂತಾರೆ, ಅದಕ್ಕೆ ನಾನೇ ತಿಂತಾ ಇದ್ದೀನಿ. ಆಗಿಲ್ಲ ಕಣೆ ನೋಡಿ, ಬೇಯ್ತಾ ಇದೆ. ಇನ್ನೊಂದು 2 ನಿಮಿಷ ಕುದಿ ಬಂದರೆ ಸಾಕು, ಆಮೇಲೆ ತೆಗಿಬೇಕಿದು. ಮಾವು ಬಂದರೆ ಹೋಯ್ತು. ಇವ್ರಿಗೆ ಹೇಳೋದು, ಯಾರಿಗೆ ಅದು ಸ್ವೀಟ್ ಕಾರ್ನ್ ಬಂದಂತೆ. ಅದಕ್ಕೆ ಇದು ಸ್ವಲ್ಪ ಮೆತ್ತಗಾಗಬೇಕು, ಮೆತ್ತಗಾಗಿದೆ ಅಂತ ಹಿಂಗೆ ನೋಡಬೇಕು. ಇನ್ನೊಂದು 2 ನಿಮಿಷ ಬೇಕು, ಯಾಕಂದರೆ ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಆಮೇಲೆ ಇದು ಬಿಸಿನೀರೆಲ್ಲ ತೆಗೆದು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ, ಫುಲ್ ತಣ್ಣೀರು ಹಾಕಿ ಒಂದು ಪಾತ್ರೆಯಲ್ಲಿ ತೆಗೆದಿರ್ಬೇಕು, ನೀರಿರ್ಬಂತು ಚೂರು. ಇವಾಗ ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಸಿಂಕ್ ಹತ್ರ ತಗೊಂಡು ಹೋಗಿ ಇದು ನೀರು, ಬಿಸಿ ನೀರೆಲ್ಲ ತೆಗೆದು ಇದಕ್ಕೆ ತಣ್ಣೀರು ಹಾಕಬೇಕು. ನೋಡಿ, ಇದು ಬಿಸಿನೀರೆಲ್ಲ ತೆಗೆದು ಸ್ವಲ್ಪ ತಣ್ಣೀರೆಲ್ಲ ಹಾಕಿ ಗೋಲ್ಡ್ ಥರ ಮಾಡಿ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಈಗ ಮಕ್ಕಳೆಲ್ಲ ಮಾಡೋದಲ್ವ, ಅದು ಬೇಡ, ಅದು ಹಾಕು, ಇದೆ ಹಿಂಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡು ಅದು ಹಾಕಿ. ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ, ರೆಡಿ ಮಾಡ್ಕೊಟ್ಟಿದ್ದು ಮಾತ್ರ ಒಂದೇ ಸಲ ಹಾಕೋದಲ್ಲ, ಕೈಯಲ್ಲಿ ಹಾಕಂತಾರೆ. ಅಯ್ಯೋ ನಮ್ಮ ಚಿಂಟು ಒಂದೇ ಸಲ ಹಾಕ್ತಾ ಇದ್ದಾನೆ. ಹಾಂ, ಗಾರ್ಲಿಕ್ ಅದು ಬೇಡ ಹಾಕಿದ್ದಾರೆ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿದ್ದು. ನೆಕ್ಸ್ಟ್ ಇದು ಎಣ್ಣೆನೇ ಕಾದಿಲ್ಲ, ಅದು ಯಾಕೆ ಹಾಕ್ತಾ ಇದ್ದೀನಿ? ಅಯ್ಯ, ಗ್ಯಾಸ್ ಸಣ್ಣ ಇಟ್ಟರೆ ಎಣ್ಣೆ ಕಾಯೋದು ಹಿಂಗೆ. ಹಾಂ, ಇವಾಗ ನೆಕ್ಸ್ಟು ಈರುಳ್ಳಿ. ಒಂದು ನಿಮಿಷ ಈರುಳ್ಳಿ. ಹಾಂ, ಹಾಕಿ. ಫ್ರೆಂಡ್ಸ್ ಸ್ವಲ್ಪ ದೂರ ಇತ್ತು ಆಯಿಲ್ ಹತ್ರ. ನೋಡಿ, ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ ನಮ್ಮ ಚಿಂಟು. ಎಲ್ಲ ಒಟ್ಟಿಗೆ ಹಾಕ್ತಿದ್ದಾರೆ, ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ. ಅದು ಬೇಡ, ನೋಡೋಣ ಕೈಯಲ್ಲಿ ಯಾವ ಥರ ಆಗುತ್ತೆ. ಈರುಳ್ಳಿ ಇರಬೇಕಿತ್ತು, ಆಮೇಲೆ ಲಾಸ್ಟ್ ಹಾಕೋಕ್ಕೆ. ಮಾಡಿ ಕೈ ತೊಳಕು ತಂಗಿರಲ್ಲ ಬೇಲಿ. ನೋಡಿ, ಕೈ ಗಲೀಜಾಗಿದೆ, ತೋರಿಸಿ. ಕೈ ಗಲೀಜಲ್ಲ, ಅಡುಗೆ ಮನೆ ಎಷ್ಟು ಗಲೀಜಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ. ಈಗ ಎಲ್ಲಾದ ಮೇಲೆ ನಾನು ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ನನ್ನ ಕೆಲಸ. ಗಲೀಜಾಗಬಾರ್ದು ಅಷ್ಟೇ, ನನಗೆ ಹುಷಾರಿಲ್ಲ. ಗಲೀಜಾಗಿದೆ ಸ್ವಲ್ಪ. ನೆಕ್ಸ್ಟ್ ಉಳಿದಿದೆಯಲ್ಲ ಒಂದು ಮಸಾಲ, ಅದನ್ನು ಹಾಕ್ಬಿಟ್ಟು. ಟೊಮಾಟ ಎಲ್ಲ ಒಟ್ಟಿಗಿದೆ. ನಿಧಾನ ಹಾಕಿದ್ಮೇಲೆ ಮಸಾಲ ಹಾಕದ. ಉಪ್ಪು ಹಾಕೋದು. ಉಪ್ಪು ಹಾಕಿದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಗ ಬೇಯುತ್ತೆ. ಚೂರು ಉಪ್ಪು ಹಾಕಿ, ಉಪ್ಪು ಬೇಡ, ಮಸಾಲಲ್ಲಿ ಇರುತ್ತೆ, ಆಮೇಲೆ ನೋಡ್ಕೊಂಡು ಹಾಕಿದ್ರೆ ಸ್ವಲ್ಪ ಹಾಕಿ. ನೋಡಿ, ನಮ್ಮ ಮಾಸ್ಟರ್ ಶೆಫು ಅಡುಗೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಾಕಿ. ಹಾಕಿ ಕಲಸಿ. ಇವಾಗ ಇನ್ನು ಕ್ಯಾರೆಟ್ ಎಲ್ಲ ಇರಬೇಕಿತ್ತು. ಕ್ಯಾರೆಟ್ ನೀನು ಇರ್ತಲ್ಲ, ಅದನ್ನು ಕಟ್ಟಾಗಿದ್ದು. ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಸೋಯಾ ಸಾಸ್ ಇದೆಯಾ? ಇದೆಯಲ್ಲ ಫ್ರಿಜ್. ಇದಕ್ಕೆ ಇದಿಲ್ವಾ? ಹಸಿಮೆಣಸಿಕಾಯಿ ಹಾಕಂಗಿಲ್ವಾ? ಹಸಿಮೆಣಸಿಕಾಯಿ ಹಾಕಿದ್ರೆ ಸ್ವಲ್ಪ ಕರಕರಾಗಿ ಚೆನ್ನಾಗಿ. ವಿನಿಗರಾ? ಅದೆಲ್ಲ ಬೇಡ, ಅದೆಲ್ಲ ಒಳ್ಳೇದಲ್ಲ ನಿಜವಾಗಿ. ಮನೇಲಿ ಇದೇನಿದೆ ಅದೆಲ್ಲ ಹೆಲ್ತಿಗೆ ಒಳ್ಳೇದಲ್ಲ. ಇವಾಗ ಇಡ್ತಾ ಇದೆ.
ಇವಾಗ ನೂಡಲ್ಸ್ ಹಾಕ್ತಾ ಇದ್ದೀನಿ. ನಾನು ಇದು ಮ್ಯಾಗಿ ಅದು ಮಾಡಿದ್ದೀನಿ, ನೂಡಲ್ಸ್ ಫಸ್ಟ್ ಮಾಡಿದ್ದೀನಿ. ಇದು ಕಲ್ಸಕ್ಕೆಲ್ಲ ಅವನಿಗೆ ಬರಲ್ಲ, ಎಲ್ಲ ನಾನೇ ಮಾಡ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ವೆಜಿಟೇಬಲ್ಸ್ ಕಮ್ಮಿ ಆಯ್ತು. ಅದು ನಂಗೆ ಗೊತ್ತಿಲ್ಲ ಇವನು ತರ್ತಾನಂತ. ಮನೆಯಲ್ಲಿ ಏನಿತ್ತು ಅಷ್ಟೇ ಒಂಚೂರು ಹಾಕಿದೆ. ಅಲ್ಲ, ಈರುಳ್ಳಿ ಟೊಮೊಟೊನೇ ಕಮ್ಮಿ ಆಯ್ತು, ತುಂಬ ಕಮ್ಮಿ ಆಯ್ತಲ್ಲ. ಹೌದು, ಇವಾಗ ಏನಿದೆಯಾ ಮನೆಯಲ್ಲಿ ಅದರಲ್ಲೇ ಮಾಡಿದಲ್ಲ. ಟೇಸ್ಟ್ ಆಗಬೇಕಲ್ಲ. ಟೇಸ್ಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನಮ್ಮ ಮಸಾಲ 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 ಇರು. ಯಬ್ಬಾ, ಗಾರ್ಲಿಕ್. ಎರಡು ಪ್ಯಾಕೆಟ್ ಬೇಕಾ? ಮಸಾಲ ಇಲ್ವಲ್ಲ, ಅದಕ್ಕೆ ಇನ್ನೊಂದು ಚೂರಿದೆ, ಹಾಕ್ಬಿಡ್ತೀನಿ. ಈ ನೂಡಲ್ಸ್ ಹೋಗಿ ಏನಾಗುತ್ತಂತ ನಂಗೆ ಗೊತ್ತಿಲ್ಲ. ನೀರ್ ತರ ಏನೋ ಬೇಕು, ಎಣ್ಣೆ. ನೀವು ಒಂಚೂರು ವಾಟರ್ ಹಾಕ್ಬೇಕು. ಚೂರು ವಾಟರ್ ಕೊಟ್ಟು ಅಸಿಸ್ಟೆಂಟ್ ಕೊಡಿ. ಏನಂತ? ಅಸಿಸ್ಟೆಂಟ್ ಕೊಡಿ. ನೋಡೋಣ, ಇವಾಗ ನೀರು ಹಾಕ್ತಾ ಇದ್ದೀನಿ ಚೂರು. ನಾನು ಇಷ್ಟು ತನಕ ಮಾಡಿಲ್ಲ ಫ್ರೆಂಡ್ಸ್. ನಮ್ಮ ಚಿಂಟು ತಂದಿದ್ದು, ಅದಕ್ಕೋಸ್ಕರಾಗಿ ಮಾಡಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನೀಟಾಗಿ ಮಿಕ್ಸ್ ಮಾಡೋಮ್ಮಿ. ನಮ್ಮನೇಲಿ ನಾವು ಮಾಡೋದು ಕಮ್ಮಿ, ಇದು ಎಲ್ಲ ಕಡೆನೂ ಹೋಗ್ಬೇಕಾ ಮಸಾಲ? ಮಾಡ್ತೀನಿ ನೋಡಿ. ಅದು ಕಲ್ಸಕ್ಕಾಗಲ್ಲ, ಅದಕ್ಕೆ 2 ಸ್ಪೂನ್ ಥರ ಇಟ್ಕೊಂಡು ಈ ಥರ ಕಲಿಸ್ಬೇಕು. ಆವಾಗ ಅದು ಮಸಾಲ ನೀಟಾಗಿ ಹಿಡಿಯುತ್ತೆ ನೋಡಿ. ನೀನು ಇಂದು ವಿಡಿಯೋ ಮಾಡ್ತೇನೆ. ನಿನ್ನ ಸ್ಪೆಕ್ಸ್ ನನಗೆ ತಲೆನೋವಿತ್ತು, ಅದಕ್ಕೆ ನನ್ನ ಸ್ಪೆಕ್ಸ್ ಹಾಕಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇನ್ನು ತಿಂದು ಟೇಸ್ಟ್ ನೋಡ್ಬೇಕು ಯಾವ ಥರ ಆಗಿದೆ ಅಂತ. ಒಂಚೂರು ಗ್ಯಾಸಲ್ಲಿ ಇಡು. ಇರೋಣ. ಲೋ ಫ್ಲೇಮಲ್ಲಿ. ಇವಾಗ ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಇಡ್ತೀನಿ ನೋಡಿ, ಒಂದು 2 ನಿಮಿಷ ಇರಲಿ. ಉಪ್ಪು ಸರಿ ನೋಡಿ ಫ್ರೆಂಡ್ಸ್. ನಮ್ಮ ಚಿಂಟು ಏನು ಹೇಳ್ದಂದರೆ 1 ಲೋಟ ನೀರು ಕೊಡು ಅಂದ. ನೀರು ಕುಡಿಬಹುದಾ ಅಂತ ಕೇಳ್ದಂಗೆ ಆಯ್ತು. ಅದಕ್ಕೆ ನಾನು ಹೇಳಿದೆ, ನೀರು ಕುಡಿಯೋದಕ್ಕೂ ಪರ್ಮಿಷನ್ ತಗೋಬೇಕಾ ಅಂತ. ಅದಕ್ಕೆ ಅವನು ಏನೋ ಹೇಳ್ದ, ಏನು ಅಂದರೆ 1 ಲೋಟ ನೀರು ಕುಡಿ ಅಂದಂತೆ. 1 ಲೋಟ ನೀರು ಕೊಡಿ ಅಂತ ಹೇಳಿದ್ನಂತೆ ಚಿಂಟು. ಅಲ್ಲೇನೋ ನಮ್ಗೆ ಕೇಳಿಸಿದ್ರು ಅಂತ. ಅವನ ನೂಡಲ್ಸ್ ರೆಡಿ ಆಗೋ ತನಕ ಅವ್ನು ಯಾರ ಜೊತೆನೂ ಮಾತಾಡಲ್ಲ. ಇವಾಗ ರೆಡಿಯಾಗಿದೆ, ಚೆನ್ನಾಗಿರುತ್ತಾನೆ. ಇದು ರೆಡಿಯಾಗಿದೆ. ಇವಾಗ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಚೂರು ಮೇಲ್ಗಡೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ. ಕಲಿಸ್ಬಾರ್ದಿರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಚಿಂಟು ಬಾಯಲ್ಲಿ ಇಷ್ಟು ಬೇಗ ನೀರು ಬರ್ತಾ ಇದೆ. ತಿಂದರೆ ಈಗ ಹೊಟ್ಟೆನೂ ಬರುತ್ತಾ ಅಂತ ಅವ್ನು ಬಿಟ್ಟು ನಾನು ತಿಂದ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಕಾಯ್ತಾ ಇದ್ದಾನೆ, ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದಾನೆ. ಕಾಯ್ತಾ ಇದೆಯಾ? ಏನಿಲ್ಲ, ಅವನೀಗ ನಾವು ಬಿಟ್ಟು ತಿಂದ ಅಂದರೆ ಪಕ್ಕ ಹೊಟ್ಟೆ ನೋವು ಗ್ಯಾರಂಟಿ. ತುಂಬ ಹೊತ್ತು ಕಾಯಿಸೋದು ಬೇಡ, ಕಾಯಿಸಿದ್ರೆ ನಮ್ಮ ಚಿಂಟುಗೆ ನಮಗೂ ಚಿಂಟು ಹೊಟ್ಟೆ ನೋವು ಬರುತ್ತೆ. ಈಗ ನಾನು ಕಪ್ಪಿಗೆ ಹಾಕ್ತೀನಿ. ಇವತ್ತು ಏನು ಸ್ಪೆಷಲಾಗಿ ಮಾಡಿದ್ದು ಚಿಂಟು? ಫಾದರ್ಸ್ ಡೇ ಸ್ಪೆಷಲ್. ಓ, ಫಾದರ್ಸ್ ಡೇ ಸ್ಪೆಷಲ್ಲಾಗಿ ನೂಡಲ್ಸ್ ಮಾಡಿದಂತೆ. ಇವತ್ತು ಫಾದರ್ಸ್ ಡೇ. ನೋಡಿ ಫ್ರೆಂಡ್ಸ್, ನಮ್ಮದು ನೂಡಲ್ಸ್ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ನಮ್ಮ ಮಾಸ್ಟರ್ ಶೆಫು ನಮ್ಮ ಚಿಂಟು ಅವ್ರು ಮಾಡಿದ್ದು ನೂಡಲ್ಸ್. ರೆಡಿ ಮಾಡಿಕೊಟ್ಟಿದ್ದೆಲ್ಲ ನಾನು ಸ್ವಲ್ಪ ಆಶಿಕನ್ನು ಹೆಲ್ಪ್ ಮಾಡಿದ್ದು. ಈ ಚಿಂಟುದು ನೂಡಲ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಿಂಟುಗಂತೂ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ತಾ ಇದ್ದಾನೆ. ಯಾವಾಗಲೂ ಹೇಳ್ತಾನೆ, ನಾನು ಅಡುಗೆ ಮಾಡಿದ್ದು ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ. ಯಾರು ಕಮೆಂಟ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ ನನ್ನ ಹತ್ರ. ಕಮೆಂಟ್ ಮಾಡಿ ಆಯಿತಾ ಪ್ಲೀಸ್ ಫ್ರೆಂಡ್ಸ್, ಹೇಳು ಕಮೆಂಟ್ ಮಾಡಬೇಕು. ಚಿಂಟುಗೋಸ್ಕರ ಕಮೆಂಟ್ ಮಾಡಿ ಅಲ್ಲ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.